ಆ ಬರ್ರಿ ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಲ್ಲಿ KSRTC DC ಅವ್ರಿಗೆ ಒಂದು ಮನವಿ ಕೊಡಕ್ ಬಂದೇವೆ. ಯಾಕಪ್ಪ ಅಂತಂದ್ರ ಇದು ನಾವು ಯಾವುದೋ ನಮ್ಮ ವೈಯಕ್ತಿಕವಾಗಿ ಯಾವುದೋ ಮಾಡ್ಕೊಳತ್ತಿಲ್ಲ, ಯಾರ್ದ ಒಂದು ದುರುದ್ದೇಶದಿಂದ ಇಲ್ಲ, ಯಾರ ದ್ವೇಷದ ಮೇಲೆ ಕೂಡ ನಾವು ಇಲ್ಲಿ ಸುದ್ದಿಗಳು ಮಾಡ್ಲಾಕತ್ತಿಲ್ಲ. ಯಾಕಂದ್ರ ನೀವು ನೋಡ್ತೀರಿ, ಬಹಳಷ್ಟು ಸಾರಿಗೆ ಇಲಾಖೆ ಒಳಗ ನೌಕರಗಳು ಹೈಯರ್ ಆಫೀಸರ್ಗಳದಾರಲ್ಲ, ಯಾರು ATC ಅಂದ್ರ ಇನ್ಸ್ಪೆಕ್ಟರ್ಗಳು, ಡಬಲ್ ಸ್ಟಾರ್ ಒಂದು ತ್ರಿಬಲ್ ಸ್ಟಾರ್ ಇರ್ತಾರಲ್ಲ, ATC ಮತ್ತು IT ಇವರು ಏನಪ್ಪಾ ಅಂದ್ರೆ ಇವ್ರು ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಡ್ಯೂಟಿ ಆಗ್ತಾರಲ್ಲ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ತಿಂಗಳ 300 ರೂಪಾಯಿ ವಸೂಲಿ ಮಾಡೋದು, 500 ರೂಪಾಯಿ ವಸೂಲಿ ಮಾಡೋದು. ಈ ಡ್ರೈವರ್ಗಳು ಕಂಡಕ್ಟರ್ಗಳ ಸುಮಾರು 1, 2, 3 ಡಿಪೋದಲ್ಲಿ ಸುಮಾರು ಒಂದು 500 ಜನ ಅದಾರ. 500 ಜನರಿಗೆ ಒಬ್ಬರಿಗೆ 500 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ವಸೂಲಿ ಐತಿ ಇವ್ರ ಹತ್ರ? ಯಾಕಂದ್ರ ಈ ಡ್ರೈವರ್ಗಳು ಕಂಡಕ್ಟರ್ಗಳು ಇಲ್ಲೇನಪ್ಪ ಡ್ಯೂಟಿ ಒಂದೇ ಕಡೆ ಡ್ಯೂಟಿ ಹಾಕ್ಬೇಕಂತಂದ್ರ ಅವ್ರಿಗೆ ಮ್ಯಾನೇಜರ್ ರೊಕ್ಕ ಕೊಡ್ಬೇಕು. ಇವರು ಅಕಸ್ಮಾತ್ ಈಗ ರಜೆ ಇರ್ತಾವ, ತಿಂಗಳ ಒಂದು 3-4 ರಜೆ ಇರ್ತಾವ, ಹೆಚ್ಚಿಗೆ ರಜೆ ತಗೊಂಡ್ರೆ 1,000 2,000 ರೂಪಾಯಿ ದಂಡ ಕಟ್ತಾರ ಅಂತೇಳಿ ಈ ಒಂದು ಯಾರಪ್ಪ ಅಂದ್ರೆ ಡಿಪೋ ಮ್ಯಾನೇಜರ್ಗಳ ಮೇಲೆ ಮತ್ತು ATC ಮತ್ತು TIOಗಳ ಮೇಲೆ ಒಂದು ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳು ಆರೋಪ ಮಾಡುವ ಸುದ್ದಿ ನಮ್ಗ ಬಹಳ ದಿನ ಫೋನ್ ಮಾಡಿದ್ರು. ಎಲ್ಲಾ ಕಡೆ ರಾಷ್ಟ್ರ ಸಮಿತಿಯವ್ರು ಮಾಡ್ತೀರಿ, ನಮಗೂ ಕೂಡ ಒಂದು ಏನಪ್ಪಾ ಹೈಯರ್ ಆಫೀಸರ್ಗಳ ಟೆನ್ಷನ್ ಭಾಳ ಆಗ್ತದ. ನಮ್ಗೆ ಹರೇಸ್ಮೆಂಟ್ ಮಾಡ್ತಾರೆ ಡ್ಯೂಟಿ ಒಳಗ, ರಜೆ ಕೊಡಂಗಿಲ್ಲ. ರಜೆ ಒಂದು ದಿವಸ ಅಕಸ್ಮಾತ್ ರಜೆ ಆರಾಮ್ ತಪ್ಪಿ ರಜೆ ಮಾಡಿದ್ರೆ ಒಂದು 500ರಿಂದ 1000 ರೂಪಾಯಿ ದಂಡ ಹಾಕ್ತಾರ ಅಂತ ಹೇಳ್ತಾರ. ಇವರೆಲ್ಲ ಎಲ್ಲಿ ಕೊಡ್ಬೇಕ್ರಿ? ಏನ್ ಲೂಟಿ ಮಾಡ್ಬೇಕಾ? ಇವ್ರ ಬಸ್ಗೆ ಸ್ಯಾಲ್ರಿ ಮಾರಿ ಕಂಡಕ್ಟರ್ ಡ್ರೈವರ್ಗಳು ಮಾರಿ ಬರ್ಬೇಕಾ? ಬರೀ ಈಗ ನಾವಿಲ್ಲಿ KSRTC DC ಅವ್ರಿಗೆ ಒಂದು ಮನವಿ ಕೊಡಕ್ ಬಂದೇವಿ. ದಯವಿಟ್ಟು ಯಾರಿ ಡ್ರೈವರ್ಗಳ ಹತ್ರ ಕಂಡಕ್ಟರ್ಗಳ ಹತ್ರ ಇವರು ಹೇಳಿದ್ನಲ್ಲ, ATC ಮತ್ತು TI ಅವ್ರು ಏನ್ ರೊಕ್ಕ ವಸೂಲಿ ಮಾಡ್ತಾರ ತಿಂಗಳಿಗೆ 300, 400, 500 ರೂಪಾಯಿ ಇವ್ರಿಗೆ ಪಗಾರ ಐತಿ. ಪಗಾರ ಇದ್ರು ಕೂಡ ಈ ಪಾಪ ಇವ್ರು ಇಲ್ಲೇ ಕೂತಲ್ಲೇ ಆರಾಮ AC ರೂಮ್ ಒಳಗೆ ಕೂತ್ಕೊಂಡು ಆರಾಮ ಪೆನ್ಗಿನ್ ತಗೊಂಡು ಇವ್ರಿಗೆ ಎಲ್ಲ ಸಹಿ ಮಾಡ್ಕೊಂಡು ತಿಂಗಳ ಇವ್ರಿಗೆ 300, 500 ರೂಪಾಯಿ ಕೊಡ್ಬೇಕು. ಏನ್ ದೊಡ್ಡ ಕೆಲಸ ಮಾಡಿದ್ರು ಹೊತ್ಲ. ಯಾಕಂದ್ರ ಇವ್ರಿಗೆ ಸಂಬಳ ಇರ್ತದ, ಗೌರ್ಮೆಂಟ್ ಸಂಬಳ ಇದ್ರು ಕೂಡ ಪಾಪ ಕಂಡಕ್ಟರ್ ಡ್ರೈವರ್ಗಳು ಇಲ್ಲಿ ಹೈದರಾಬಾದ್, ಬೆಂಗಳೂರು ಈ ಕಡೆ ಎಲ್ಲ ದೂರ ಇವ್ರೆಲ್ಲ ಹೋಗಿ ಡ್ಯೂಟಿ ಇವ್ರು ಮಾಡುದು. ಆದ್ರೆ ತಿಂಗಳ ಪಗಾರ ಇವ್ರಿಗೆ ಮಂತ್ಲಿ ಕೊಡೋದು ಅಂದ್ರ ಎಷ್ಟು ನಾಚಿಕೆಡಿ ಸಂಗತಿ. ಯಾಕಂದ್ರ ಅವ್ರ ಕೈ ಕೆಳಗೆ ತಲೆಗೆ ದುಡಿಯುವಂತ ಒಬ್ಬ ನೌಕರದಾರ ಕಡೆಯಿಂದ ಇವರು ಮೇಲಾಧಿಕಾರಿಗಳು ರೊಕ್ಕ ತಗೋತಾರ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕಂದ್ರ ಇವು ಪಾಪ ಅವರು ಎಷ್ಟು ಹೈರಾಣಾಗಿ ರಾತ್ರಿ ಬೆಳ್ತಾರ ನೋಡ್ರಿ. ಇಲ್ಲಿದಿಂದ ಬಿಜಾಪುರದಿಂದ ಹೈದರಾಬಾದ್ ಹೋಗ್ಬೇಕಾದ್ರ ಎಷ್ಟು ಸುಮಾರು 8 ತಾಸು ಬೇಕು. ಪಾಪ ಅವರು ಕಂಡಕ್ಟರ್ ಡ್ರೈವರ್ ಅನೇಕ ಡ್ಯೂಟಿ ಮಾಡ್ಕೊಂಡು ಅವ್ರು ಹೋಗಿರ್ತಾರ. ಇವ್ರು ಬಂದು ತಿಂಗಳ ಸರ್ ನನಗೆ ಮತ್ತೆ ಹೈದರಾಬಾದೇ ರೂಟ್ ಡ್ಯೂಟಿ ಹಾಕ್ರಿಪ್ಪ ಅಂತಂದಾಗ ಇವ್ರಿಗೆ ಈ ತಿಂಗಳಿಗೆ 500 ರೂಪಾಯಿ 300 ರೂಪಾಯಿ ಡ್ರೈವರ್ ಕಂಡಕ್ಟರ್ ಕೂಡಿ ಕೊಡುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಇಟ್ಕೊಂಡಾರ. ಅದಕ್ಕೆ ಈ DC ಅವ್ರಿಗೆ ಯಾರು KSRTC DC ಅವ್ರಿಗೆ ಏನ್ರಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರ್ತದ. ಯಾಕಂದ್ರ ಇದು ಹೆಂಗಿರ್ತಪ್ಪ, ಒಂದು ಚೈನ್ ಸಿಸ್ಟಮ್ ಇರ್ತದ. ಯಾರಪ್ಪ ಅಂದ್ರ ಇವರು ATC ಇಂದ TI ಇಂದ ಇದು ಫಸ್ಟ್ಗೆ ಡಿಪೋ ಮ್ಯಾನೇಜರ್ ಕಂಟ್ರೋಲರ್ TI ATC ಹಿಂಗ ಆಮೇಲೆ ಡಿಪೋ ಮ್ಯಾನೇಜರ್ ಇವ್ರಿಗೆಲ್ಲ ಸುತ್ತು ಇವರೆಲ್ಲ ಗೊಳೆ ಮಾಡಿ ಮೇಲೆ DC ಅವ್ರು ಕೊಡ್ತಾರೋ ಬಿಡ್ತಾರೋ. ಯಾಕಂದ್ರ DC ಅವ್ರು ಸುಮ್ ಕೂತಾರಪ್ಪ ಅಂತಂದ್ರೆ ಅವ್ರಿಗೆ ಏನು ಮುಡ್ತದ ಅಂತೇಳಿ ಇಲ್ಲಿ ನಮ್ಮ ಒಂದು ಭಾವನೆ ಮೂಡ್ತದ. ಯಾಕಪ್ಪ ಅಂತಂದ್ರೆ ನಾವು ನೇರವಾಗಿ ಯಾಕೆ ಇಲ್ಲಿ ಬಂದ್ ನಾವು ಇಂಥ ಸುದ್ದಿ ಮಾಡತ್ತೇವಪ್ಪ ಅಂತಂದ್ರ ಈ ಕಂಡಕ್ಟರ್ಗಳು ಡ್ರೈವರ್ಗಳು ಇಷ್ಟು ಕೊರಗ್ತಾರಪ್ಪ ಅಂತಂದ್ರ ಈಗ ಅಕಸ್ಮಾತ್ ಎಲ್ರಿ ಆರಾಮಿಲ್ಲ ಅಂತ ಹೇಳಾರೆ ರಜೆ ಹಾಕಿದ್ರ ಅಂದ್ರ ಅವ್ರಿಗೆ 1000ರಿಂದ 2,000 ರೂಪಾಯಿ ದಂಡ ಕಟ್ಟೋದು. ಇವ್ರು ಅಕಸ್ಮಾತ್ ಸರಿಯಾಗಿ ಡ್ಯೂಟಿಗೆ ಬರ್ಲಿಲ್ಲ, ಅದು ಬರ್ಲಿಲ್ಲ ಏನಂದ್ರೆ ಇವ್ರಿಗೆ ರಜೆ ಕೊಡೋದಿಲ್ಲ, ಇವ್ರು ಕಾಡ್ಸೋದು. ರೊಕ್ಕ ಯಾವ ತಿಂಗಳ 400, 500 ರೂಪಾಯಿ ಕೊಡ್ತಾರ, ಅವ್ನಿಗೆ ಚಂದಿಗೆ ಮಾತಾಡೋದು, ಇಲ್ಲಿಕಂದ್ರೆ ಮಾತಾಡಂಗಿಲ್ಲ. ಅದಕ್ಕೆ ಇಂಥದ್ದು ಒಂದು ಇದ್ರ ವಿರುದ್ಧ ನಾವು ಕಂಡಕ್ಟರ್ ಮತ್ತು ಡ್ರೈವರ್ಗಳ ಒಂದು ಪರವಾಗಿ ನಾವಿಲ್ಲಿ ಬಂದು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ತಗೊಂಡು DC ಅವ್ರು ತಗೊಂಡು ಯಾರು ರೊಕ್ಕ ತಗೋತಾರ, ಕಂಟ್ರೋಲ್ ಇರ್ಲಿ, ಇವ್ರು TI ಇರ್ಲಿ, ATC ಅವ್ರ ಇರ್ಲಿ, ಡಿಪೋ ಮ್ಯಾನೇಜರ್ ಇರ್ಲಿ, ಯಾರು ರೊಕ್ಕ ತಗೋತಾರ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೋರಿಪ್ಪ ಅಂತೇಳಿ ನಾವು DC ಅವ್ರಿಗೆ ಮನವಿ ಮಾಡಕ್ ಬಂದೇವಿ. ಬರ್ರಿ ನೋಡೋರು DC ಅವ್ರು ಇಲ್ಲ. ಯಾಕಂದ್ರ ಅವರು ಏನೋ ನಾವು ಹೋಗಿವ್ರಿ ಅಂತ ಹೇಳ್ತಾರ, ಎಲ್ಲಿ ಹೋಗಿರ್ತಾರೋ ಏನೋ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರ ಅವ್ರೇನ ಲಾಕ್ ಬುಕ್ ಇರ್ತದಲ್ಲ, ಇವತ್ತ ನಾ ಇಲ್ಲಿಂದ ಈ ರೂಟಿಗೆ ಹೋಗ್ಬೇಕಪ್ಪ ಅಂತೇಳಿ ಬರ್ದಿಟ್ಟು ಹೋಗಿರ್ತಾರ. ಅವ್ರು ಬರ್ದಿಟ್ಟಾರೋ ಇಲ್ಲೋ ಅದನ್ನು ಕೂಡ ಕೇಳೋನು. ಇಲ್ಲಿ ಯಾರು ಅದಾರ ಅವ್ರ ತಳಗಿನ ಅಧಿಕಾರಿ ಯಾರದಾರ ಅವ್ರಿಗೆ ಮನವಿ ಕೊಡುವಂತ ಕೆಲಸ ಕೂಡ ಮಾಡೋಣ. ಬರ್ರಿ ಮೇಲೆ DC ಆಫೀಸ್ಕೊಂಡು ಬರ್ರಿ. ನಮಸ್ಕಾರ ಸರ್, ಯಾರ್ದಾರ ಸರ್? ಈಗ DC ಅವ್ರಿಲ್ಲ. ಹಾ ರೀ, ಮತ್ತೆ ಈಗ ಅವ್ರನ್ನ ನಾವು ಇದು ಕೊಡ್ಬೇಕಲ್ಲ ಸರ್, ಹ್ಯಾಂಗ ಮಾಡ್ಬೇಕು? ಈಗ ಅಲ್ಲಿ ಒಂದು ಮನವಿ ಕೊಡ್ಬೇಕು. ಅವ್ರ ತಳಗಿನ ಅಧಿಕಾರಿ ADC ಯಾರು? ಅಲ್ಲಲ್ಲ ಸರ್, ಯಾರು ಈ ತಳಗಿನವ್ರು? ಅದಕ್ಕೆ ಇನ್ಚಾರ್ಜ್ ಯಾರ್ದಾರ? ಇನ್ಚಾರ್ಜ್ ಯಾರು ಇರ್ಬೇಕಲ್ಲ. ಈಗ ನಾವ್ ಇನೋವಾದಾಗ ಬರೀರಿ ಹೆಸರು ಶಕ್ತಿ ಕುಮಾರ್.
ಹೆಂಗ್ ನೀವು ಹಾಜರಿ ಬುಕ್ ಮಾಡಿರ್ತಲ್ಲ ಅದೇ ತರ ಒಬ್ರು ಇರ್ತಾರಲ್ಲ ಮಾಡಿರ್ತಾರ. ಇಲ್ಲಿ ನಾವು ಹೆಂಗಪ್ಪ ಅಂದ್ರ ಯಾರ್ಯಾರು ಹೊರಗಿನವ್ರು ಬಂದಾಗ ಇಲ್ಲಿ ನಾವು ಎಂಟ್ರಿ ಮಾಡಿಸಿ ನಾವ್ ಇಲ್ಲಿ ಕೆಲ್ಸಕ್ಕೆ ಬಂದೇವ್ ಅಂತೇಳಿ ಬರಿಸಿ ಹೋಗೋದು. ಯಾಕಂದ್ರೆ ಇದು ಹೆಂಗ್ ರೂಲ್ಸ್ ಮಾಡ್ತಾರಲ್ಲ ಹಂಗ ಎಲ್ರು ಕೂಡ ನೀವು ಡಿಪೋ ಮ್ಯಾನೇಜರ್ಗಳಾಗ್ಲಿ, ಇವರೆಲ್ಲ TI ಗಳಾಗ್ಲಿ, ಮತ್ ಇವ್ರು ಯಾರು ATC ಅವರಾಗ್ಲಿ, ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಅಂತ ಇವ್ರು ಬರ್ರಿ ಸಹಿ ಮಾಡಿ ಸರ್. ಅದಕ್ಕ ದಯವಿಟ್ಟು ಇಲ್ಲಿ ಯಾರದಾರ ಮತ್ತೆ ಅವ್ರಿಗೆ ಕೂಡ ಮನವಿ ಕೊಟ್ಟು ನಾವು ಮನವಿ ಕೊಟ್ಟು ಬರ್ರಿ ಹೋಗಿ ಬರ್ರಿ ಬರ್ರಿ ಅವ್ರು ಕೇಳ್ಕೊಂಡ್ ಬರ್ರಿ ಸರ್. ನಾವು ಸ್ವಲ್ಪ ಇದು ಮಾಡ್ತೀವಿ ಬರ್ರಿ ಅಲ್ಲಿ ಸ್ವಲ್ಪ ಕೊಡೋಣಲ್ಲ ಸರ್. ಯಾಕಂದ್ರೆ ನಾವು ಮನವಿ ಕೊಟ್ಟು ನಿಮ್ ಜೊತೆ ಮಾತಾಡಬೇಕು. ಯಾಕಂದ್ರ ಇದು ಮನವಿ ಹಂಗಪ್ಪ ಅಂದ್ರೆ ನಾವು DC ಅವ್ರಿಗೆ ಬರ್ತಿದ್ದೀವಿ. ಏನಪ್ಪ ಅಂತಂದ್ರ ವಿಷಯ ಡಿಪೋದಲ್ಲಿನ ಅವ್ಯವಸ್ಥೆ ಮತ್ತು ಲಂಚ ಭ್ರಷ್ಟಾಚಾರ ತಡೆಗಟ್ಟುವ ಕುರಿತು ಅಂತ ಹೇಳಿ. ಯಾಕಂದ್ರೆ ಈ ಮೇಲ್ಕಾಣಿಸಿದ ವಿಷಯದ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲಾ ಡಿಪೋ ವ್ಯಾಪ್ತಿಯಲ್ಲಿನ ಸಿಬ್ಬಂದಿಗಳು ಮತ್ತು ಕರ್ತವ್ಯಕ್ಕೆ ಹಾಜರಾಗಲು ಪಾಳಿ ಹಾಕೊಳಕ್ ಸರ್, ಪಾಳಿ ನೀಡಲು ಮಾರ್ಗ ಬದಲಾವಣೆ ಮಾಡಲು ಮತ್ತು ಮಾಸಿಕ ರಜೆಗಳನ್ನು ಮಂಜೂರು ಮಾಡಲು ಚಾಲಕ ಮತ್ತು ನಿರ್ವಾಹಕ ಕಡೆಯಿಂದ ಲಂಚ ಪಡೆಯುತ್ತಿದ್ದಾರೆ. ಯಾರು ATC ಮತ್ತು TI ಗಳು ಆರೋಪ ಮಾಡ್ಯಾರ. ಯಾರು ನಿಮ್ಮ ಕಂಡಕ್ಟರ್ಗಳು, ಡ್ರೈವರ್ಗಳು ಸರ್ ಎಲ್ಲ ಮಾಡ್ತೀರಿ, ನಮ್ಮ ಸುದ್ದಿಗಳನ್ನ ಮಾಡ್ರಿ ಅಂತೇಳಿ. ಮತ್ತು ಡಿಪೋ ಮ್ಯಾನೇಜರ್ ಸೇರಿಕೊಂಡು ಅದು ಒಬ್ಬ ನೌಕರರಿಂದ 1 ತಿಂಗಳಿಗೆ 300 ರಿಂದ 500 ರೂಪಾಯಿ ಪಡೆಯುತ್ತಿದ್ದು, ಅವರು ಹಣ ನೀಡದೇ ಇದ್ದರೆ ವಿನಾಕಾರಣ ಅವರನ್ನು ತೊಂದರೆ ನೀಡುವುದು ಮತ್ತು ರಜೆ ನೀಡದೆ ಗೈರು ಹಾಜರಿ ಹಾಕಿ ನೌಕರರ ಕಡೆ ಇದ್ದ 1500 2500ವರೆಗೆ ದಂಡ ಹಾಕೋದು. ಅಂದ್ರೆ ಅಕಸ್ಮಾತ್ ಅವ್ರು ಸರಿಯಾಗಿ ಮಾತು ಕೇಳಿಲ್ಲ, ರಜೆ ಹಾಕಿದ್ರ ಅಂದ್ರ ನೀ ಹೇಳ ರಜೆ ಹಾಕಿಪ್ಪ ಅಂತೇಳಿ. ಯಾಕಂದ್ರೆ ನಿಮ್ಗೆ ಇದು ವ್ಯಾಪ್ನ ಆಗದಾವತ್ ಈಗ ಎಲ್ಲ ರಜೆ ಹಾಕೋಬೇಕಂದ್ರೆ 3 ಇರ್ತಲ್ರಿ, ರಜೆ ಎಷ್ಟು ಇರ್ತಾವ ಸರ್ ತಿಂಗಳಿಗೆ? ರಜೆ ಅವ್ರಿಗೆ ಕೋಟಾದವ್ರಿ. ರೀ ಒಂದೊಂದು ಡಿಪೋಲ್ಲಿ ಅಲ್ಲಿ ಇರ್ತಕ್ಕಂತ ರಿಕ್ವೈರ್ಡ್ ಫಾರ್ ಆಪರೇಷನ್ ಎಷ್ಟಿದೆ, ಈಗ ವರ್ಕಿಂಗ್ ಎಷ್ಟಿದ್ದಾರೆ ಅದ್ರ ಮೇಲೆ ಕೋಟಾದ ಮೇಲೆ ರಜೆ ಇರ್ತದೆ. ಓವರಾಲ್ ಎಲ್ಲಾ ಸೇರಿ 10% ನಾವು ರಜೆ ಕೊಡ್ತಿರ್ತೀವಿ. ಅದಕ್ಕೆ ಬೇರೆ ಬೇರೆ ಅದಾವ. ಒಂದು LMS ಅಲ್ಲಿ ಆಟೋ ಸ್ಯಾಂಕ್ಷನ್ ಆಗ್ತಾವು, ಆಮೇಲೆ SMG ಅಂತ ಇರ್ತಾವ, ಸ್ಪೆಷಲ್ ಮೆಡಿಕಲ್ ಗ್ರೌಂಡ್ ಅಂತ ಇರ್ತತಿ, ಆಮೇಲೆ ಡಿಪೋ ಮ್ಯಾನೇಜರ್ ಕೋಟಾಲಿ ಇರ್ತತಿ. ಅದು ಮೀರಿ ಜಿನಿಯನ್ ಕೇಸ್ ಇದ್ದು ಅಂತಂದ್ರೆ ಮ್ಯಾನುವಲ್ ಕೊಟ್ಟರು ಸಹಿತ ಇಲ್ಲಿ ನಮ್ಮ ಆಫೀಸಿಂದ ಸ್ಯಾಂಕ್ಷನ್ ಮಾಡಿ ಕಳಿಸ್ತೀವಿ. ಈಗ ಅದೇ ಸರ್, ಈಗ ಅಕಸ್ಮಾತ್ ಈಗ ಅವ್ರು ಹೇಳಾರೆ ರಜೆ ಆರಾಮಿಲ್ಲಪ್ಪ, ಅಚಾನಕ್ ರಜೆ ಸಿಗ್ಲಿಲ್ಲ ಅಂದ್ರ ಈಗ ಅವ್ರಿಗೆ ದಂಡ ಹಾಕಿ 1500 2000 2500 ರೂಪಾಯಿ ದಂಡ ಹಾಕ್ತಾರ ಅಂತೇಳಿ. ಇದು ನಮ್ದಲ್ಲ, ನಾವು ಇಲ್ಲಿ ಡ್ಯೂಟಿ ಮಾಡೋದು. ಈಗ ನನಗೆ ಇಲ್ಲೆಲ್ಲ ಮ್ಯಾಟ್ರ ನನಗ ನಿಮ್ಮ ಸಿಬ್ಬಂದಿಗಳು ಹೇಳಿದಾಗ ಮಾತ್ರ ನಮ್ಗೆ ಗೊತ್ತಿರ್ತದ. ಈಗ ATC ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ, ಡಬಲ್ ಸ್ಟಾರ್ ಸಿಂಗಲ್ ಸ್ಟಾರ್. ATC ಅಲ್ರಿ, ಅದು ATS. ATS ಅಂದ್ರೆ ಏನ್ ಸರ್? ಅಸಿಸ್ಟೆಂಟ್ ಟ್ರಾಫಿಕ್ ಸೂಪರ್ಡೆಂಟ್. ಅವ್ರ ಏನ್ ಡಬಲ್ ಸ್ಟಾರ್ ತ್ರಿಬಲ್ ಸ್ಟಾರ್. ಈಗ TI ಅಂದ್ರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ 2 ಸ್ಟಾರ್. ಇಲ್ಲಿ ನಮಗೆ ಇವ್ ಗೊತ್ತಿಲ್ಲ. ಈಗ ನಿಮ್ಮ ನಾವೇನಂತ PSI CPI DYSP ಹಿಂಗತ್ತೇವೆ. ಇಲ್ಲಿ ನಿಮ್ಮ ಇದ್ರೊಳಗ ಬೇರೆ ಬೇರೆ ಇರ್ತಾವ, ಅದೇ ಸ್ಟಾರ್ಗಳು. ಬಟ್ ಇಲ್ಲಿ ಪೋಸ್ಟ್ಗಳು ಚೇಂಜ್ ಇರ್ತಾವ. ಅದಕ್ಕೆ ಇಲ್ಲಿ ಅವ್ರು ಹೇಳಿದ್ರು, ಈಗ ನಮ್ಗ ಇದ್ರಾಗ ಇಲ್ಲಿ ಸರ ನಮ್ಗೆ ಹಿಂಗ್ ಮಾಡ್ತಿರ್ತಾರ ಅಂತೇಳಿ ಕಂಡಕ್ಟರ್ಗಳು, ಡ್ರೈವರ್ಗಳು ಬಹಳಷ್ಟು ಜನ ಅವ್ರು ಆರೋಪ ಮಾಡಿದಾಗ ನಾವ್ ಇಲ್ಲಿ ಬರ್ಬೇಕು. ನಮ್ಗೆ ಇದ್ರ ಗೊತ್ತಿರಂಗಿಲ್ಲ. ಮನವಿ ತಗೊಂತೀವ್ರಿ. ಇಲ್ಲಿ ವಿಜಿಲೆನ್ಸ್ ಇದೆ, ನಮ್ಮಲ್ಲಿ ಸೆಕ್ಯೂರಿಟಿ ಆಫೀಸರ್ಸ್ ಇದಾರೆ, ಲೇಬರ್ ಆಫೀಸರ್ ಇದಾರೆ, ಅವ್ರ ಗಮನಕ್ಕೆ ತರ್ತೀವಿ. ಮತ್ತೆ ಅದು ಮತ್ತೆ ಈಗ ಕೆಲವೊಂದು ಡಾಬಾಗಳು ಸರ್, ಡಾಬಾಗಳು ಈಗ ಎಕ್ಸಾಂಪಲ್ ಈಗ ಬಿಜಾಪುರದಿಂದ ಗುಲ್ಬರ್ಗ ಹೋಗ್ಬೇಕು. ಡಾಬಾಗಳು ಹೋಗ್ಬೇಕಾದ್ರೆ ಈಗ ಒಂದು ಡಾಬಾಗಳು ತರಬೇಕಂದ್ರ ಈಗ ಯಾರು ಪರ್ಮಿಷನ್ ತಗೋಬೇಕ್ರಿ? ಬಸ್ಗಳು ಅವ್ರ ಡಾಬಾದವ್ರು ಹೇಳ್ತಾರೆ. ಶೆಡ್ಯೂಲ್ಸ್ ಇದಾವ್ರಿ, ನಮ್ಮ ರೂಟ್ ಇರ್ತಾವ, ಶೆಡ್ಯೂಲ್ಸ್ ಇರ್ತಾವ. ಶೆಡ್ಯೂಲ್ ಫಿಕ್ಸ್ ಮಾಡಿರ್ತಾರೆ, ಇಂತಲ್ಲೇ ನಿಲ್ಬೇಕು ಅಂತ. ಅಂದ್ರೆ ಪ್ಯಾಸೆಂಜರ್ ಗೆ ಅನಾನುಕೂಲ ಆಗದೆ ಇರೋ ರೀತಿ ಅವ್ರಿಗೆ ಅನುಕೂಲ ಆಗ್ಬೇಕು, ಆ ರೀತಿಯಲ್ಲಿ ಡಾಬಾಗಳು ಫಿಕ್ಸ್ ಮಾಡಿರ್ತಾರೆ. ಅಂತಲ್ಲೇ ನಿಲ್ಬೇಕು. ಡಾಬಾದವ್ರು ಒಂದ್ ಬಸ್ಸಿಗೆ 90 ರೂಪಾಯಿ ಕೊಡ್ತಾರೆ. ಹೌದು, 90 ರೂಪಾಯಿ. ಈಗ ಸುಮಾರು ಬಸ್ಗಳು ತರುತ್ತಾವು. ಈಗ ಬಿಜಾಪುರ ಜಿಲ್ಲೆಯಾದಂತ ಎಷ್ಟೆಷ್ಟು ಡಾಬಾಗಳು ಅದಾವ, ಇಲ್ಲಿ ಬಸ್ಗಳು ಸ್ಟಾಪ್ ಆಗ್ತಲ್ಲ, ಆ ದುಡ್ಡು ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ? 100% ಅದಕ್ಕೆ ಲೆಕ್ಕ ಅದರಿ. ನಮ್ಮಲ್ಲಿ ಲಗೇಜ್ ರೆವೆನ್ಯೂ ಅಂತ ಸಪರೇಟ್ ಅದನ್ನ ಅಕೌಂಟಬಿಲಿಟಿ ಐತಿ. ಅದ್ ನಾವು ನಮ್ಮ ಕಾರ್ಪೊರೇಷನ್ ತುಂಬ್ತೀವಿ. ಅದಕ್ಕೆಲ್ಲ ಅಕೌಂಟಬಿಲಿಟಿ ಅದ. ಅದು ಎಷ್ಟು ಬರ್ತದ ಏನೆಲ್ಲ ಮಾಹಿತಿ ನೀವು ಕೇಳಿದ್ರೆ ಕೊಡ್ತೀರಿ. ಈಗ ಅದಕ್ಕೆ ನಾವೇಂತೀವಿ ಸರ, ಈಗ ಡಿಪೋಗಳಲ್ಲಿ ಕೆಲವೊಂದು CC ಕ್ಯಾಮ್ರಾಗಳು ಹಾಕಿರ್ತೀವಿ. ಎಲ್ಲ ಕಡೆ ಹಾಕಿರಿ? ಎಲ್ಲಾ ಕಡೆ ಇಲ್ರಿ, ಕೆಲವೊಂದ್ ಕಡೆ ಅದಾವು. ಡಿಪೋಗಳಲ್ಲಿ ಎಲ್ಲಾ ಕಡೆ ಅಂತಿಲ್ಲ, ಡಿಪೋಗಳಲ್ಲಿ 5 ಜಾಗಗಳಲ್ಲಿ ಹಾಕಿರಿ. ಈಗ ಯಾಕಂದ್ರ ಈ ಬಸ್ ಸ್ಟ್ಯಾಂಡ್ ಒಳಗ್ ಸರ್, ಬಿಜಾಪುರ ಎಕ್ಸಾಂಪಲ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಒಳಗ ಎಲ್ಲ ಕಡೆ CCTVಗಳಿಲ್ಲ. ಯಾಕಂದ್ರೆ ಬಾಳ ಕಳ್ಳತನಗಳಾಗ್ತಾವ. ನಿನ್ನೆ ತಾನೇ ಮೀಟಿಂಗ್ ಆಗೈತ್ರಿ, ಎಲ್ಲಿ ರಿಕ್ವೈರ್ ಅದು ಅಲ್ಲಿ ಸಾಹೇಬ್ರು ಅದನ್ನ ಪ್ರಪೋಸಲ್ ಕೇಳಿದಾರೆ. ಅಲ್ಲಿ ಸ್ಟ್ಯಾಂಡ್ ಇನ್ಚಾರ್ಜ್ ಇರ್ತಾರ, ಅವ್ರ ಕಡೆ ಕೇಳಿದಾರೆ. ಅಲ್ಲ ಎಷ್ಟು ಈಗ ಹೊಸ ಸಾಹೇಬ್ರು ಬಂದಾಗ ಹೊಸ ರೂಲ್ಸ್ ಎಲ್ಲ ಹೋಗ್ತಾವ. ಈಗ ಹಳಿ ಸಾಹೇಬ್ರೇ ಮಾಡ್ಬೇಕಲ್ಲ ಸರ್. ನಾವು ರಗಡ ಸರಿ ಸುದ್ದಿ ಮಾಡೇವಿ. ಈಗ ಹೊಸಬ್ರು ಬಂದಾಗ ಮತ್ತೆ 1ನೇತಿ 2ನೇತಿ ಪಾಠ ಚಲೋ ಹೋಗ್ತದೆ ಇವ್ರದ್ದು. ನೀವು ಹಾಕ್ಬೇಕ್ರಿ, ನೀವು ಮಾಡ್ಬೇಕ್ರಿ.
ಇಲ್ಲ ಅದಾವ ಸರ್. ಈಗ ಕೇಳಿದ್ರೆ ಏನಂತ ಅಲ್ಲಿ ನಾವು ಕೇಳೋದಕ್ಕೆ ಕ್ಯಾಮ್ರಾ ಬಂದದವ್ರ ಅಂತ ಹೇಳ್ತಾರೆ. ಇಲ್ಲ ಹಾ. ಚಾಲೋದವ್ರಿ. ಚಲೋ. ಕೆಲವೊಂದ್ ಕಡೆ ಇನ್ನೂ ಏರಿಯಾ ಕವರ್ ಆಗೋದು ಇನ್ನ ಎಷ್ಟು ಬೇಕು ರಿಕ್ವೈರ್ಮೆಂಟ್ ಇದ್ರೆ ಕೊಡ್ರಿ ಅಂತ ಹೇಳಿ ನಿನ್ನೆ ತಾನೇ ಮೀಟಿಂಗ್ ಆಗೈತಿ. ಅದು ನಾವು ಸೆಂಟ್ರಲ್ ಆಫೀಸ್ ತನಕ ಕಳಿಸಿ ಅಲ್ಲಿಂದ ಅಪ್ರೂವಲ್ ಆಗಿ ಬರ್ಬೇಕು. ಅಲ್ಲಿಂದ ಬಂದ್ಮೇಲೆ ನಾವು ಸಿಸಿ ಕ್ಯಾಮ್ರಾ ಎಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ, ಈಗ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೇಕಂತ ಹೇಳ್ಯಾರ. ಈ ಬಸ್ ಸ್ಟ್ಯಾಂಡ್ ಗಳಲ್ಲಿ ಧೂಮಪಾನ ಇರಬಾರ್ದು, ಯಾಕಂದ್ರೆ ಸಿಗರೇಟು ಗುಟ್ಕಾ ತಂಬಾಕುಗಳು ಮಾರಬಾರ್ದು. ಈಗ ಅಲ್ಲಿ ಪರ್ಮಿಷನ್ ಕೊಟ್ರಿ ನೀವು ರಗಡ್ ನಿಮ್ಮ ಡಿಪೋದಿಂದ ರಗಡ ಅಂಗಡಿಗಳು ನಡೆಸ್ತಾರ. ಈಗೇನು ಹೊಸ ರೂಲ್ಸ್ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಬಂದಿಂದ ಹೊಸ ರೂಲ್ಸ್ ತೆಗೆದು ನೀವೇನ್ರ ಅಂತ ಕ್ರಮಗಳು ಕೈಗೊಂಡ್ರಿ? ಮುಂಚೆನೆ ನಾವು ಟೆಂಡರ್ ಮಾಡ್ಬೇಕಾದ್ರೆ ಅಂತ ಯಾವ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ಪದಾರ್ಥಗಳು ಯಾವುದೇ ಮಾರಂಗಿಲ್ಲ ಅಂತ ಹೇಳಿ ನಾವು ಅವ್ರ ಕಾಂಟ್ರಾಕ್ಟ್ ಆಗಿರ್ತೀವಿ. ಇಲ್ಲ ಸರ್ ಬಸ್ ಸ್ಟ್ಯಾಂಡ್ ದಾಗ ಅಲ್ಲ ನಾವು ಕಾಂಟ್ರಾಕ್ಟ್ ಮಾಡಿದ್ ಹಂಗ್ ಮಾಡಿರ್ತೀವಿ. ಹಂಗೇನ್ರ ನಾವು ಇದ್ದು ಅಂದ್ರೆ ನಾವು ತೆಗಿಸೋ ವ್ಯವಸ್ಥೆ ಮಾಡಿ. ಈಗ ನೀವು ಖಂಡಿತವಾಗ್ಲು ಇದು ನಾ ಇಲ್ಲ ಶಕ್ತಿಕುಮಾರ್ ತಿತ್ತಾನ ಬ್ರದರ್ಸ್ ಇರ್ತಿರ್ತಾರ ಅವ್ರ ತಿತ್ತಾರತ್ತಲ್ಲ. ನೀವು ಯಾಕಂದ್ರ ಸಾಮಾಜಿಕ ಕಳಕಳಿಯಿಂದ ಹೇಳಿದ್ರಿ, ಅರ್ಥ ಆಯ್ತು. ಹಂಗಿದ್ದಾಗ ನಾವು ದಯವಿಟ್ಟು ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ನಿಮ್ಗೆ. ಈಗ ಬಸ್ ಸ್ಟ್ಯಾಂಡ್ ದಾಗ ಇರುವಂತ ಅಂತ ಏನು ಅಂಗಡಿಗಳು ಬಾಡಿಗೆ ಕೊಟ್ಟಿರಿ, ಬಟ್ ಅದ್ರಲ್ಲಿ ಗುಟ್ಕಾ ಸಿಗರೇಟು ತಂಬಾಕು ಮಾವ ಮಾರೋದು ದಯವಿಟ್ಟು ನಿಷೇಧ ಮಾಡ್ಬೇಕಂತೇಳಿ ನಮ್ದೊಂದು KRS ಪಕ್ಷದಿಂದ ನಿಮ್ಗೆ ಕಳ್ಕಳಿ. ಇದು ಖಂಡಿತವಾಗಿ ಸ್ಪಂದಿಸ್ತೀವಿ, ಇದಕ್ಕೆ ಕ್ರಮ ಕೈಗೊಂಡು. ಈಗ ನೀವು ಇದು ಮಾನ್ಯ DC ಅವ್ರ ಗಮನಕ್ಕೆ ತರ್ತೀರಿ ಸರ್? ಖಂಡಿತವಾಗಿ ತಗೊಂಡ್ಬರ್ರಿ. ಯಾಕಂದ್ರೆ ನಾಳೆ ಅಕಸ್ಮಾತ್ ಹೇಳಿ ಅದಕ್ಕೆ ಏನ್ ಮಾಡ್ಬೇಕು ವ್ಯವಸ್ಥೆ ಮಾಡ್ತೇವೆ. ಓಕೆ, ನಾಳೆ ಅಕಸ್ಮಾತ್ ನಮ್ಗೆ ಪ್ರೂಫ್ ಸಮೇತ ಸಿಕ್ತಂದ್ರೆ ಮತ್ ನಾವು ಮನವಿ ಕೊಟ್ಟಿದ್ರು ಕೂಡ ಹಿಂಗ ಆಯ್ತಂದ್ರ ಅದಕ್ಕೆ ನೇರವಾಗಿ ಹೊಣೆ ನೀವು ಹಾಕ್ತಿರಿ, ಅವ್ರು ಹಾಕ್ತಿರಿ. ಅದು ಖಂಡಿತವಾಗಿ ನಾವು ಕ್ರಮ ಕೈಗೊಂತೀವಿ. ಯಾಕಂದ್ರ ನಿಮ್ ಇಲಾಖೆ ಒಳಗಳು ನಿಮ್ ಅವರೇ ಬಿಚ್ಚಿಡ್ಲಾಕತ್ತಾರ ಅಂದ್ರೆ ಏನಪ್ಪಾ ನಮ್ ಇಲಾಖೆ ಒಳಗೆ ಹಿಂಗ ಅದಾವಲ್ಲ ಅಂತೇಳಿ ಹಿಂಗ ಆಗ್ಬಾರ್ದು. ದಯವಿಟ್ಟು ಕಂಡಕ್ಟರ್ ಡ್ರೈವರ್ಗಳು ದೂರ ಡ್ಯೂಟಿ ಆಗ್ಬೇಕಂದ್ರೆ ಮರಗ್ತಾವೇನ್ರಿ ನಾವ್ ಇಟ್ಟು ತಿಂಗ್ಳಿಟ್ಟು ಕೊಡ್ಬೇಕಲ್ಲ ಅಂತೇಳಿ ಹೈಯರ್ ಆಫೀಸರ್ ಯಾರು ಇವರು ಡಬಲ್ ಸ್ಟಾರ್ ತ್ರಿಬಲ್ ಸ್ಟಾರ್ ಮತ್ ನಿಮ್ಗೆ ಇವ್ರು ಅದಾರ್ಲಕ್ಕ ಮ್ಯಾನೇಜರ್ಗಳು ಮತ್ ಕಂಟ್ರೋಲರ್ಗಳು ಬಾಳ್ ಕಾಡ್ತಾರ್ರಿ ಅಂತ ಹೇಳ್ತಾರೆ. ದಯವಿಟ್ಟು ಕೆಳಗಿನ ಒಂದು ಕಂಡಕ್ಟರ್ಗಳು ಡ್ರೈವರ್ಗಳಿಗೆ ದಯವಿಟ್ಟು ಕಾಡಬಾರ್ದು ಅಂತೇಳಿ ನೀವು ಕೂಡ ಒಂದು ಅವ್ರಿಗೆ ಆದೇಶ ಹೊರಡಿಸ್ತೈತೆ ನಾನು ಹೇಳ್ತೀನಿ. ದಯವಿಟ್ಟು ಈ ಒಂದು ಮನವಿ ತಗೊಂಡು ಒಂದು ರಿಸಿಪ್ಟ್ ಹಾಕಿ ಕೊಟ್ಟು ಸರ್. ನಾವು ಕೂಡ ಒಂದು ಗಮನಕ್ಕೆ ತಂದೀವಿ ಸರ್ಗೆ. ಮತ್ತೆ ಇಂಥ ಏನಾದ್ರು ಮತ್ತೆ ಇದೇ ಮುಂದುವರೆದಾದ್ರೆ ನಾವು ಮತ್ತೆ ನೇರವಾಗಿ ಬಂದು ನಾವೊಂದು ಇಲ್ಲಿ ಒಂದು ಹೋರಾಟ ಮಾಡುವಂತ, ಯಾಕಂದ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕಾದ ಅವಕಾಶ ಕೊಡಲ್ಲ ಅಂತ ಅನ್ಕೊಂತೀನಿ. ಓಕೆ, ಖಂಡಿತವಾಗ್ಲೂ. ತಮ್ಮ ಹೆಸರು ಸರ್? AS ಬಿರಾದರ್ ಅಂತ. ಬಿರಾದರ್ ಪೋಸ್ಟ್ ಸರ್? ನಾನು ಸಹಾಯಕ ಆಡಳಿತಾಧಿಕಾರಿ. ಸಹಾಯಕ ಆಡಳಿತಾಧಿಕಾರಿಗಳು AS ಬಿರಾದರ್ ಸರ್ ಅವ್ರು ಕೊಟ್ಟಿವಿ. DC ಅವರು ಎಲ್ಲೋ ಹೋಗಿದಾರಂತ. ಎಲ್ಲಿ ಸರ್ ಇದು? ತಾಳಿಕೋಟೆ ಇನ್ಸ್ಪೆಕ್ಷನ್ ಸಾಹೇಬ್ರು ಬಂದ ಕೂಡಲೇ ನಾನು ಅವ್ರ ಗಮನಕ್ಕೆ ತಂದು ಇದಕ್ಕೇನ್ ಕ್ರಮ ಜರುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಕೆಲಸ ಮಾಡಿ ದಯವಿಟ್ಟು ನಾವು ಒಂದು ಸಹಿ ಮಾಡ್ಕೊಂಡು ಸರ್. ಆದಷ್ಟು ಬೇಕಾ, ಯಾಕಂದ್ರೆ ಕಾನೂನು ಚೌಕಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ರೆ ನಾವು ಕೂಡ ಇದು ನಮ್ಮ ವೈಯಕ್ತಿಕ ಅಂತಲ್ಲ, ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಬಂದೇವಿ. ಅವ್ರ ಪರವಾಗಿ ತಾವು ಕೂಡ ಒಂದು ಒಳ್ಳೆ ಅಧಿಕಾರಿಗಳಾಗಿ, ಹೌದಪ್ಪ ಬಿರಾದರ್ ಸರ್ ಇದ್ರು ನಮಗೊಂದು ಒಳ್ಳೆ ನ್ಯಾಯ ಒದಗಿಸಿದ್ರು ಅಂತೇಳಿ ತಳಗಿನ ಕಂಡಕ್ಟರ್ಗಳು ಡ್ರೈವರ್ಗಳು ತಳಗಿನ ಅಧಿಕಾರಿಗಳು ಹೇಳುವಂಗ ಆಗ್ಬೇಕಂತೇಳಿ ನಮ್ಮಿಂದ ನಿಮ್ಗೆ ಒಂದು ರಿಕ್ವೆಸ್ಟ್ ಅಲ್ಲ. ಥ್ಯಾಂಕ್ ಯು ಸರ್.